ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಡಿಗೆ ದೊಡ್ಡ ಹಬ್ಬ ಎಂದು ಖ್ಯಾತಿ ಪಡೆದ ನಾಗರ ಪಂಚಮಿಯ ಹಬ್ಬವನ್ನು ಎಲ್ಲ ಕಡೆ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಪಂಚಮಿ ಎಂದು ಆಚರಿಸಲಾಗುತ್ತದೆ. ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ನಾಗರ ಪಂಚಮಿ ಹಬ್ಬ ಏಕೆ ಆಚರಿಸುತ್ತೇವೆ, ಹಾಗೆ ಪೂಜೆ ಮಾಡುವ ವಿಧಾನ, ಹಾಗೆ ನೈವೇದ್ಯವನ್ನು ಹೇಗೆ ಮಾಡಬಹುದು ಎಂದು ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾವು ಹೇಗೆ ಆಚರಣೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿದಾಗಿ ಇಲ್ಲಿ ನೈವೇದ್ಯಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ನೋಡ್ಕೊತಾ ಹೋಗೋಣ. ಇಲ್ಲಿ ಚುರುಮುರಿ ಅಥವಾ ಮಂಡಕ್ಕಿಯನ್ನು ಯೂಸ್ ಮಾಡಿದ್ದೇನೆ. ಇಲ್ಲಿ ನೆನೆಗಡಲೆಯನ್ನು ಯೂಸ್ ಮಾಡಿದ್ದೇನೆ. ಆಮೇಲೆ ಇಲ್ಲಿ ಬೆಲ್ಲ, ಬಿಳಿ ಎಳ್ಳು, ನವಣೆ ಮತ್ತು ಇನ್ನೊಂಚೂರು ಬೆಲ್ಲ ಯೂಸ್ ಮಾಡೀನಿ. ಸೊ ಈ ಬೆಲ್ಲ ಯೂಸ್ ಮಾಡಿ ನಾನು 2 ಥರದ ಉಂಡೆಗಳನ್ನು ಮಾಡ್ತೀನಿ. ಒಂದು ನವಣೆ ಉಂಡೆ, ಇನ್ನೊಂದು ಎಳ್ಳಿನ ಉಂಡೆ. ನಾಗರ ಪಂಚಮಿಯ ದಿನದಂದು ನಾಗದೇವನ ಆರಾಧನೆಯಿಂದ ಶಿವ ಪ್ರಸನ್ನನಾಗುತ್ತಾನೆ ಮತ್ತು ತನ್ನ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂದು ನಂಬಿಕೆ ಇದೆ. ಹಾಗಾಗಿ ಈ ದಿನ ತಪ್ಪದೆ ನಾಗರ ಪೂಜೆ ಮಾಡಬೇಕು. ಅಲ್ಲದೆ ಈ ದಿನ ನಾಗಪೂಜೆ ಮಾಡುವುದರಿಂದ ಕಾಳಸರ್ಪ ದೋಷ ಹಾಗೂ ರಾಹುಕೇತುಗಳ ದೋಷ ಸಹ ನಿವಾರಣೆ ಆಗುತ್ತದೆ ಎನ್ನುವ ನಂಬಿಕೆ ಇದೆ. ಇಲ್ಲಿ ನೋಡ್ಬೋದು, ನಾನು 1 ಕಪ್ಪು ನವಣೆ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಅದನ್ನು ನಾನು ಈಗ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ನಾವು ಹೇಗೆ ರವಾನ ಉಪ್ಪಿಟ್ಟಿಗೆ ಹುರ್ಕೋತೀವಲ್ಲ ಅದೇ ಥರ ಹುರ್ಕೊಂಡು ನಾನು ಒಂದು ಪ್ಲೇಟ್ನಲ್ಲಿ ಈಗ ತೆಗೆದಿಡ್ತಾ ಇದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂಥೇಳಿ. ಅದೇ ಥರ ಈಗ ಎಳ್ಳನ್ನು 1 ಕಪ್ಪು ತೊಗೊಂಡು ಅದನ್ನು ನಾನು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹುರಿತಾ ಇದ್ದೀನಿ. ಇದನ್ನು ನಾನು ಒಂದು ಪಕ್ಕದಲ್ಲಿ ಎತ್ತಿಟ್ಕೋತಾ ಇದ್ದೀನಿ, ಸ್ವಲ್ಪ ತಣ್ಣಗೆ ಆಗಲಿ ಅಂತ. ಇಲ್ಲಿ ಪೂಜೆಗೆ ಏನೇನು ತಯಾರಿ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾವು ಪೂಜೆ ಮಾಡೋದಕ್ಕೆ ಇಲ್ಲಿ ನಾಗದೇವರ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಥರ ನಾವು ಹೆಜ್ಜೆ ಹಾರವನ್ನು ಯೂಸ್ ಮಾಡಬೇಕಾಗುತ್ತೆ. ಇದು ಹೊರಗಡೆ ಮಾರ್ಕೆಟ್ನಲ್ಲಿ ಸಿಗುತ್ತೆ, ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಮನೆಯಲ್ಲಿ ನಾವು ತಯಾರು ಮಾಡ್ಬೋದು. ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಈಗ ಬತ್ತಿ ಅಂತ ದೀಪ ಹಚ್ಚೋದಕ್ಕೆ ತರ್ತೀವಲ್ಲ, ಅದನ್ನು ಯೂಸ್ ಮಾಡಿ ನಾವು ಮಾಡ್ಬೋದು. ನೋಡ್ಬೋದು ಇಲ್ಲಿ ಈ ಥರ ಇದೆ. ಇದಕ್ಕೆ ನಾನು ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀರನ್ನ ಯೂಸ್ ಮಾಡಿ ನಾನು ಮಿಡಲ್ ಏನೋ ಮಧ್ಯೆ ಸ್ವಲ್ಪ ನೀರಿನಿಂದ ಪ್ರೆಸ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಇದರಿಂದ ನಮಗೆ ಗೆಜ್ಜೆ ಹಾರದ ಶೇಪು ಬರುತ್ತೆ. ಸೊ ಈ ಥರ ಮಾಡ್ಕೋತಾ ಒಂದಕ್ಕೊಂದು ಬತ್ತಿಯನ್ನು ಜಾಯಿಂಟ್ ಮಾಡಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸರಳವಾಗಿದೆ. ನೀವು ಇಲ್ಲ ಮನೆಯಲ್ಲಿ ಅಂದರೆ ಈ ಥರ ನಾವು ಗೆಜ್ಜೆ ಹಾರಗಳನ್ನು ಮನೆಯಲ್ಲೇ ಮಾಡಿಕೊಂಡು ಪೂಜೆ ಮಾಡಬಹುದು. ನೋಡ್ಬೋದು, ಇಲ್ಲಿ ಮತ್ತೊಂದು ಜಾಯಿನ್ ಮಾಡ್ತಾ ಇದ್ದೀನಿ. ಹೀಗೆ ಕೂಡಿಸ್ಕೋತಾ ನಾವು 21, 11 ಆ ಥರ ಗೆಜ್ಜೆ ಹಾರವನ್ನು ಮಾಡ್ತಾರೆ. ಅಲ್ಲೇ ಅದಕ್ಕೆ ನಾನು ಅರಿಶಿನ ಕುಂಕುಮ ಹಚ್ಚಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಮಾರ್ಕೆಟ್ನಲ್ಲಿ ಹೇಗೆ ಸಿಗುತ್ತೆ ಅದೇ ಥರ ಮಾಡ್ತೀನಿ. ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ತುಂಬ ಸರಳವಾಗಿದೆ, ನೀವು ಮಾಡ್ಕೋಬಹುದು ಮನೆಯಲ್ಲಿ. ಪುರಾಣ ಕಥೆಯೊಂದರ ಪ್ರಕಾರ ಹಾವು ಕಚ್ಚಿ ಮಡಿದ ತನ್ನ ಸಹೋದರನನ್ನು ಸಹೋದರಿಯೊಬ್ಬಳು ಬದುಕಿಸಿಕೊಡ್ತಾಳೆ ಎಂಬ ದಿನವನ್ನು ಶ್ರಾವಣದ ಶುಕ್ಲ ಪಕ್ಷದ ಪಂಚಮಿ ಎಂದು ಕರೀತಾರೆ. ಹಾಗಾಗಿ ಅಣ್ಣ ತಂಗಿಯ ಹಬ್ಬನೂ ಅಂತೂ ಕರೀತಾರೆ ಈ ಪಂಚಮಿ ಹಬ್ಬವನ್ನು. ನೋಡ್ಬೋದು, ಮಿಡಲ್ ಸ್ವಲ್ಪ ಈ ಥರ ನಾನು ಅದನ್ನು ಜಗ್ತಾ ಇದ್ದೀನಿ, ಅಂದರೆ ಅದು ಶೇಪ್ ಚೆನ್ನಾಗಿ ಬರಲಿ ಅಂಥೇಳಿ. ಆಮೇಲೆ ನಾನು ಸ್ವಲ್ಪ ನೀರು ಯೂಸ್ ಮಾಡಿ ನಾನು ಅರಿಶಿನ ಕುಂಕುಮವನ್ನು ಹಚ್ತಾ ಇದ್ದೀನಿ. ನಿಮ್ಮ ಜೊತೆ ಏಕೆ ನಾಗರ ಪಂಚಮಿಯನ್ನು ಸೆಲೆಬ್ರೇಟ್ ಮಾಡ್ತಾರಾ ಅಂತೇಳಿ ಅದಕ್ಕೊಂದು ಪುರಾಣಿಕ ಕಥೆ ಇದೆ, ಹಾಗೆ ಹೇಳ್ಕೊತಾ ಹೋಗ್ತೀನಿ ನಿಮ್ಮ ಜೊತೆ. ಜನಮೇಜಯ ಎಂಬ ರಾಜ ತನ್ನ ತಂದೆ ಪರೀಕ್ಷಿತನ ಸಾವಿಗೆ ಹಾವು ಕಾರಣ ಎಂದು ತಿಳಿದು ಭೂಲೋಕದಲ್ಲಿರುವ ಸರ್ವ ಸಂಕಲಗಳನ್ನೆಲ್ಲ ನಾಶ ಮಾಡಲು ಶಪಥ ಮಾಡಿ ಸರ್ಪಯತ್ನ ಮಾಡಲು ಹೊರಡುತ್ತಾನೆ. ಆದರೆ ಪ್ರಾಣಿ ಹಿಂಸೆ ಮಹಾಪಾಪ ಎಂಬುದನ್ನು ಸಂತರೊಬ್ಬರು ಹಿತವಚನದಿಂದ ಅರಿತ ಜನಮೇಜಯ ಸರ್ಪಯಜ್ಞವನ್ನು ಹಿಂತೆಗೆದುಕೊಳ್ಳುತ್ತಾನೆ. ಸರ್ಪಯಜ್ಞವನ್ನು ನಿಲ್ಲಿಸಲು ನಿರ್ಧರಿಸಿದ ದಿನ ಶ್ರಾವಣ ಶುಕ್ಲ ಪಂಚಮಿಯಾಗಿತ್ತು. ಆದ್ದರಿಂದ ಈ ದಿನವನ್ನು ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ನೀಟಾಗಿ ಗೆಜ್ಜೆ ಹಾರವನ್ನು ಮಾಡಿದ್ದೇನೆ. ಮನೆಯಲ್ಲಿ ಈ ಥರನೂ ಸುಲಭವಾಗಿ ನಾವು ಮಾಡ್ಕೋಬಹುದು. ಇದು ನಾವು ನಾಗರ ಪೂಜೆಗೆ ಮುಖ್ಯವಾಗಿ ಬಳಸಬೇಕಾದಂಥ ಹಾರ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನಾವು ಈ ಥರ ದಾರ, ಇದಕ್ಕೆ ಅಂಗನೂಲು ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಈ ದಾರಕ್ಕೆ ನಾವು ದೇವರಿಗೆ ಮತ್ತು ನಮ್ಮ ಮನೆಯಲ್ಲಿರುವ ಮಕ್ಕಳಾಗಿರ್ಬೋದು, ದೊಡ್ಡವರಿರ್ಬೋದು, ಎಲ್ಲರಿಗೂ ನಾವು ಮಾಡ್ತೀವಿ. ಈ ಥರ ನಾವು ಹಾರ ಥರ ಮಾಡಿ ಅದನ್ನು ನಾವು ಅರಿಶಿಣಕ್ಕೆ ಸ್ವಲ್ಪ ನೀರು ಹಾಕಿ ಅದರೊಳಗೆ ನಾವು ಅಂಗನೂಲನ್ನು ಇಟ್ಟು ಅರಿಶಿಣ ಬಣ್ಣದ ಅಂಗನೂಲನ್ನು ಮಾಡ್ತೀವಿ.
ಇದನ್ನು ನಾವು ಪೂಜೆ ಮಾಡುವ ಟೈಮ್ದಲ್ಲಿ ದೇವರಿಗೆ ಹಾಕಿ ನಮಸ್ಕಾರ ಮಾಡಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಇದನ್ನು ನಾವು ಹೆಣ್ಮಕ್ಕಳು ಕೊರಳಿಗೆ ಹಾಕೋತಾರೆ, ಹಾಗೆ ಗಂಡು ಮಕ್ಕಳು ಕೈಗೆ ಕಟ್ಕೋತಾರೆ. ಯಾವುದೇ ರೀತಿ ತೊಂದರೆ ಆಗಬಾರ್ದು ನಾಗದೇವರ ಹತ್ರ ನಾವು ಬೇಡ್ಕೊಳ್ಳೋದು. ಈ ಥರ ನಮ್ಮ ಕಡೆ ಪದ್ಧತಿ ಇದೆ. ಇದನ್ನು ನಾವು 5 ದಿನಗಟ್ಟಲೆ ನಮ್ಮ ಕೊರಳಲ್ಲಿ ಅಥವಾ ಕೈಯಲ್ಲಿ ಕಟ್ಕೊಂಡು ಇಟ್ಕೋತೀವಿ. ಎಲ್ಲಷ್ಟು ರೆಡಿ ಮಾಡಿ ನಾನು ಪೂಜೆ ತಯಾರಿಯನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಈ ಥರ ಚೆನ್ನಾಗಿ ಬಣ್ಣ ಬಂದಿದೆ ಅರಿಶಿನ ಯೂಸ್ ಮಾಡೋದರಿಂದ. ಇದನ್ನು ನಾವು ಕೈಗೆ ಕಟ್ಕೋತೀವಿ. ಸೊ ಇದನ್ನು ನಾನು ಚೆನ್ನಾಗಿ ಎತ್ತಿ ಇಟ್ಕೋತೀನಿ. ಈಗ ನೆಕ್ಸ್ಟ್ ನಾವು ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇದು ಬಂದು ದೇವರದು ಮತ್ತು ನಮಗೆ ಅಂತೇಳಿ ಮಾಡ್ಕೊಂಡಿದ್ದಂಥ ಅಂಗನೂಲು. ನಾನು ಎಳ್ಳು ಉಂಡೆಯನ್ನು ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಆರಿದಂಥ ಎಳ್ಳನ್ನು ನಾನು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಅದಕ್ಕೆ ಈಕ್ವಲ್ ಆಗಿ ನಾವು ಸ್ವಲ್ಪ ಕಡಿಮೆನೂ ನೀವು ಬೆಲ್ಲ ಯೂಸ್ ಮಾಡ್ಬೋದು. ಅಷ್ಟು ಬೆಲ್ಲ ಹಾಕಿ ಮಿಕ್ಸರ್ನಲ್ಲಿ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ. ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕು, ಅಂದರೆ ನಮಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಸೊ ಈ ಥರ ಸಾಫ್ಟಾಗಿ ಬಂದಿದೆ. ಇದನ್ನು ನಾವು 2 ಉಂಡೆಯನ್ನು ಕಟ್ಕೋತಾ ಇದ್ದೀವಿ. ನನಗೆ ಬೇಕಾದ 2 ಉಂಡೆ ಮತ್ತು 2 ಮುಟ್ಗಿ ಥರ ಮಾಡಿ ಇಟ್ಕೋತೀವಿ. ಇದು ನಾವು ನಾಗರ ಪಂಚಮಿಗಾಗಿ ವಿಶೇಷವಾಗಿ ಮಾಡುವಂಥ ಪ್ರಸಾದ ಅಂತ ಹೇಳ್ಬೋದು. ಇದಕ್ಕೆ ಎಳ್ಳು ಚಿಗುಳಿನೂ ಅಂತೂ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಸೊ ಇದು ನಾವು ಯಾವುದೇ ಮಾಡಲಿಲ್ಲ ಅಂದರೆ ಇದು ಒಂದು ಎಳ್ಳು ಚಿಗುಳಿನ ಮಾಡಿ ಇಡಲೇಬೇಕು ನಾಗರ ಪಂಚಮಿ ದಿನದಂದು ಅಂತ ಹೇಳ್ತಾರೆ. ಮೊದಲಿಂದ ಬಂದಂಥ ವಾಡಿಕೆ. ಹೌದು, 2 ಉಂಡೆ ಮಾಡಿಟ್ಟಿದ್ದೇನೆ. ಈಗ ಈ ಥರ ಮುಟ್ಗಿ ಥರನೂ ಮಾಡಿ ಇಡಬೇಕಾಗುತ್ತೆ. ಬಂದು ನಾಗರ ಪಂಚಮಿಯ ಮೊದಲ ಪ್ರಸಾದ ಅಂತ ಹೇಳ್ಬೋದು. ಇವಾಗ 2ನೇ ಪ್ರಸಾದ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಾನು ತೊಗೊಂಡಿದ್ದು ನೆವಣಿಯನ್ನು ಹುರಿದಿಟ್ಕೊಂಡಂಥ ನೆವಣಿ ತೊಗೊಂಡು ಅದಕ್ಕೆ ನಾನು ಈಕ್ವಲ್ ಪ್ರಮಾಣದಲ್ಲಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಅದನ್ನು ಗ್ರೈಂಡ್ ಮಾಡಿ ಸಾಫ್ಟಾಗಿ ಈ ಥರ ನಾನು ಪುಡಿ ಮಾಡ್ಕೋತಾ ಇದ್ದೀನಿ. ಇದರಿಂದ ಉಂಡೆ ಕಟ್ಟಲು ಈಸಿ ಆಗಲಿ ಅಂತ. ಬೆಲ್ಲದ ಸಹಾಯದಿಂದ ಮೆತ್ತಗಾಗುತ್ತೆ. ಸೊ ಅದರ ಸಹಾಯದಿಂದ ನಾನು ಉಂಡೆಯನ್ನು ಕಟ್ತಾ ಇದ್ದೀನಿ. ಸಣ್ಣದಾದಂಥ 2 ಉಂಡೆ ಮತ್ತು 2 ಮುಟ್ಟಿಗೆಯನ್ನು ಮಾಡ್ತೀವಿ. ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಹೇಗೆ ನಾಗರ ಪಂಚಮಿ ಹಬ್ಬದಿಂದ ಆಚರಣೆ ಹೇಗೆ ಮಾಡ್ತೀವಿ ಮತ್ತು ನೈವೇದ್ಯವನ್ನು ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಥರದ ಆಚರಣೆ ಇರುತ್ತೆ. ನಮ್ಮ ಮನೆಯಲ್ಲಿ ಹೇಗೆ ನಾವು ಆಚರಣೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡ್ಬೋದು 2 ಥರವಾದ ನೈವೇದ್ಯ ನಮ್ಮದು ರೆಡಿ ಆಯಿತು. ಈಗ ನೆಕ್ಸ್ಟ್ ನಾವು ಪೂಜೆಗೆ ಏನೇನು ಬೇಕಂತ ನಿಮಗೆ ಮತ್ತೆ ನೆಕ್ಸ್ಟ್ ತೋರಿಸ್ಕೊತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಚುರುಮುರಿಯನ್ನು ತೊಗೊಂಡಿದ್ದೀನಿ 1 ಕಪ್ಪು, ಮತ್ತು ನೆನೆಗಡಲೆ ಮತ್ತು ಎಳ್ಳು ಚಿಗಳಿ ಅಂತ ಅಂತೀವಿ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ನಾನು ಉಂಡೆಯನ್ನು ತೊಗೊಂಡಿದ್ದೀನಿ. ಇದು ಬಂದು ನೆವಣಿ ಉಂಡೆ. ಇವು 2 ಸ್ವೀಟ್ ನಾವು ಮಾಡುವಂಥ ನೈವೇದ್ಯ. ಹಾಗೆ ಅದ್ರ ಜೊತೆಗೆ ನಾನು ಅಂಗನೂಲು ಅಂತ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಗಜ್ಜಿ ಹಾರ ಹೇಗೆ ಮಾಡೋದು ತೋರಿಸಿದೆ. ಅದ್ರ ಜೊತೆಗೆ ನಾವು ಕಟ್ಕೋಬೇಕಂತ ನಾವು ಪೂಜೆ ಮಾಡಿ ಕಟ್ಕೊಳ್ಳೋ ಸಲುವಾಗಿ ನಮಗಾಗಿ ಅಂತ ಅಂಗನೂಲನ್ನು ಇಟ್ಟಿದ್ದೀನಿ. ಮುಖ್ಯವಾಗಿ ಮತ್ತೇನು ಬೇಕಂತಂದರೆ ಇಲ್ಲಿ ನೋಡ್ಬೋದು ಗಿಟ್ಟಿ ಕೊಬ್ಬರಿಯನ್ನು ಯೂಸ್ ಮಾಡಿದ್ದೀನಿ. ಗಿಟ್ಟದ ಕೊಬ್ಬರಿಯ ಬಟ್ಟಲು ಅಂತ ಕರಿತೀವಿ ನಾವು ಇದಕ್ಕೆ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಇಟ್ಟಿದ್ದೀನಿ. ಹಾಗೆ ಪೂಜೆಗೆ ಸ್ವಲ್ಪ ನೀರು. ಮತ್ತು ಇಲ್ಲಿ ಪೂಜೆ ಹೇಗೆ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ, ಯಾವ ಥರ ಮಾಡ್ತಾರೆ ನಮ್ಮ ಕಡೆ ಅಂತೇಳಿ. ಇಲ್ಲಿ ನೋಡ್ಬೋದು ನಾನು ನಾಗದೇವರ ಒಂದು ಮೂರ್ತಿ ಇಟ್ಟಿದ್ದೀನಿ. ಅದಕ್ಕೆ ನಾವು ಕುಂಕುಮ ಹಚ್ತೀವಿ. ಆಮೇಲೆ ಅಂಗನೂಲು ಮತ್ತು ಗೆಜ್ಜೆ ಹಾರನ ಹಾಕಿ ಅದಕ್ಕೆ ನೈವೇದ್ಯ ಇದೆಯಲ್ಲ ನೈವೇದ್ಯ ಎಲ್ಲ ಹಾಕಿ ನಾವು ಪೂಜೆಯನ್ನು ಶುರು ಮಾಡ್ತೀವಿ. ಆಮೇಲೆ ಇಲ್ಲಿ ಮುಖ್ಯವಾಗಿ ಏನು ಅಂದರೆ ನಾನು ತೋರಿಸಿದ್ನಲ್ಲ ಕೊಬ್ಬರಿ ಬಟ್ಲಿಗೆ ನಾವು ನೀರು ಹಾಕಿ ಅದನ್ನು ನಾವು ದೇವರ ಮೇಲೆ ಹಾಕ್ತೀವಿ. ಆ ಟೈಮ್ದಲ್ಲಿ ನಾವು ದೇವರ ಪಾಲು, ಗುರುವಿನ ಪಾಲು, ತಂದೆಯ ಪಾಲು, ತಾಯಿಯ ಪಾಲು, ಅಣ್ಣ ತಂಗಿಯ ಪಾಲು, ಅಕ್ಕ ತಂಗಿಯರ ಪಾಲು ಅಂತ ಎಲ್ಲರ ಪಾಲು ಅಂತ ಹೇಳ್ತಾ ನಾವು ಬೆಲ್ಲದ ನೀರನ್ನು ಹಾಕ್ತೀವಿ. ಅದಕ್ಕೆ ಕೆಂಪು ಹಾಲು ಅಂತೂ ಕರೀತಾರೆ. 2ನೇ ದಿನ ನೆಕ್ಸ್ಟ್ ಡೇ ನಾವು ಏನು ಮಾಡ್ತೀವಿ ಅಂದರೆ ಹಾಲು ತುಪ್ಪ ಹಾಕಿ ನಾವು ಅದನ್ನು ಇದೇ ಥರ ನಾವು ಆಚರಣೆ ಮಾಡ್ತೀವಿ. ಇದು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾವು ಮಾಡುವಂಥ ವಿಧಾನ ಅಂತ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ನಿಮ್ಮ ಫ್ರೆಂಡ್ ಜೊತೆ ಶೇರು ಮಾಡ್ಬೋದು. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.